ಕುಮಾರಸ್ವಾಮಿ ಪದೇ ಪದೇ ಹೇಳ್ತಿದ್ರಲ್ಲ, ನೀವು ಹೆಲಿಕಾಪ್ಟರಲ್ಲಿ ಹೋದ್ರಿ, ನೀವು ಫೈಲ್ ತಂದಿರ್ಲಿಕ್ಕಿಲ್ಲ, ಫೈಲ್ ತಂದಿದ್ದೆಲ್ಲ ಸ್ವಲ್ಪ ಎಕ್ಸಾಗ್ರೇಟ್ ಇರ್ಬೋದು, ಬಟ್ ಹೆಲಿಕಾಪ್ಟರಲ್ಲಿ ಮೈಸೂರಲ್ಲಿ ಹೋಗಿದ್ದು ನಿಜಾನಾ ಆ ಕೇಸ್ ಬಂದ್ಮೇಲೆ? ಸರ್ ನಾನು ಪ್ರಸಾದ್ ನಾಥ್ ಅವರೇ ಸ್ವತಃ ಮಾನ್ಯ ಕುಮಾರಸ್ವಾಮಿ ಅವರೇ ಬಾಡಿಗೆ ಕೊಟ್ಟು ಏನೋ ಹೆಲಿಕಾಪ್ಟರ್ ಓಡಾಡ್ತಾರೆ, ನಾನೇನಾದ್ರು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಆಗ್ತದಾ? ನಾನು ಯೂಶುವಲಿ ನಾನು ಬಹಳ ಸರ್ತಿ ನಾನು ಹೆಲಿಕಾಪ್ಟರ್ ಓಡಾಡ್ತೀನಿ. ಅದ್ರಲ್ಲಿ ಹೆಲಿಕಾಪ್ಟರ್ ಓಡಾಡೋದೇ ನಾನು 2011ರಿಂದಾನು ನಾನು MLC ಆಗಕ್ಕೆ ಮುಂಚೆಯಿಂದನು ಹೆಲಿಕಾಪ್ಟರ್ ರೆಗ್ಯುಲರ್ ಆಗಿ ಓಡಾಡ್ತೀನಿ. ಅದನ್ನೇ ನೀವು ರೆಕಾರ್ಡ್ ತೆಗೆದು ನೋಡಿಸಿ, ಅದ್ರಲ್ಲಿ ತಪ್ಕೊಂಡು ಹಿಡಿದ್ರೆ ನಾನು ಏನ್ ಹೇಳಕ್ ಆಗ್ತದೆ? ಅಲ್ಲ ಅದೇನಾಯ್ತಂದ್ರೆ ಅವಸರವಾಗಿ ಅರ್ಜೆಂಟಿಗೆ ಹೋಗ್ಬಿಟ್ರು, ಅಷ್ಟು ಅರ್ಜೆಂಟ್ ಇತ್ತಿದನ್ನ ಅಂತ ಹಂಗೆ ಹೇಳಿದ್ದು. ಅಲ್ಲ ಹೆಲಿಕಾಪ್ಟರ್ ಇರೋದು ಏನ್ ಹೇಳೋದು? ಹೆಲಿಕಾಪ್ಟರ್ ನಾನು ಬಹಳ ಸರಿ ಮೈಸೂರ್ಗೆ ಹೋಗಿದ್ದೀನಿ ಮುಂಚೆನೂ, ನನ್ನ ಫ್ಯಾಮಿಲಿ ಸಮೇತ ಹೋಗಿದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ. ಬೇರೆ ನನ್ಗೆ ಏನಾದ್ರು ಕೆಲಸ ಇದ್ರೆ ನಾನು ಬಹಳ ಸರ್ತಿ, ಕಮ್ಮಿ ಅಂದ್ರೆ ಒಂದು 15-20 ಸರ್ತಿ ಹೋಗಿದ್ದೀನಿ. ಅದೇ ತರ ನ್ಯಾಚುರಲ್ ಆಗಿ ಹೋದೆ. ನನ್ಗೇನಾದ್ರೂ ಇವ್ರು ಈ ತರ ಎಲ್ಲ ಮಾತಾಡ್ತಾರೆ ಅಂದಿದ್ರೆ ಡೆಫಿನೆಟ್ಲಿ ನಾನು ಕಾರಲ್ಲೇ ಹೋಗ್ತಾ ಇದ್ದೆ. ನಾನು ಹೆಲಿಕಾಪ್ಟರ್ ಹತ್ತಾನೆ ಇಲ್ಲ ಮೈಸೂರಿಗೆ, ಅದಂತೂ ಸತ್ಯ. ಈ ರಾಜನ ಪಕ್ಕದಲ್ಲಿ ಇರ್ತಾರಲ್ವಾ, ನೀವು ಅವತ್ತೇನ್ ಡ್ರೈವ್ ಮಾಡ್ಕೊಂಡು ಬಂದ್ರಿ ನೋಡಿ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು, ಅವತ್ತಿನ ಚೀಫ್ ಮಿನಿಸ್ಟರ್, ಅವತ್ತೇ ನನಗೆ ಅನ್ಸಿತ್ತು ಬೈರತಿ ಸುರೇಶ್ ಒಂದಿಲ್ಲ ಒಂದು ಕಾರಣಗಳಿಂದ ಮುಂದಿನ 3-4 ವರ್ಷಗಳ ಕಾಲ ಸದಾ ಸುದ್ದಿಯಲ್ಲಿರ್ತಾರೆ ಅಂತ. ಇಲ್ಲ, ಇದು ಬ್ಯಾಡ್ವಿದ್ದು ಸುದ್ದಿ ಸರ್. ಇದು ನಾನು ಮಾಡ್ದಿದ್ದ ಇದಕ್ಕೆ ನಾನೇ ಮಾಡ್ದೆ ಅಂತ ಏನೋ ಹೇಳಿ ಇದನ್ನ ಮಾಡ್ದಿದ್ದು. ನಾವು ಸದಾ ಸುದ್ದಿಯಲ್ಲಿ ಒಳ್ಳೆ ಸುದ್ದಿಯಲ್ಲಿದ್ರೆ ಓಕೆ, ಅಟ್ಲೀಸ್ಟ್ ನಾವು ಬಹಳ ಮರ್ಯಾದಸ್ಥ ಕುಟುಂಬದಿಂದ, ವ್ಯಾಪಾರಿ ಕುಟುಂಬದಿಂದ ಬಂದವರು ಸರ್. ನಮ್ಗೆ ಇದೆಲ್ಲ ಹೇಳಿದ್ರೆ ಸ್ವಲ್ಪ ಹರ್ಟ್ ಆಗ್ತದೆ, ಬಟ್ ಏನ್ ಮಾಡಕ್ಕಾಗ್ತದೆ? ಸಾರ್ವಜನಿಕರ ಜೀವನದಲ್ಲಿ ಸಹಿಸ್ಕೋಬೇಕಂತೆಲ್ಲ ಹಿರಿಯರು ಹೇಳ್ತಾರೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಎಂದು ಸಿಗದವ್ರು ಇವತ್ತು ಸಿಕ್ಕಿದಿರಿ. ಇನ್ನೊಂದು ಪ್ರಶ್ನೆ ಕೇಳೇ ಬಿಡ್ತೀನಿ ಬೈರತಿ ಸುರೇಶ್ ಅವರೇ, ಯಾಕಂದ್ರೆ ನಾವು ರಾಜಕೀಯ ವರದಿಗಾರರು, ನೀವು ರಾಜಕಾರಣಿಗಳು, ಎಂದು ಸಿಗೋಲ್ಲ, ನೀವು ಕೇಳೇ ಬಿಡ್ತೀನಿ. ನವೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಬದಲಾವಣೆ ಅಂತ ದಿನಾ ಚರ್ಚೆ ಕೇಳ್ತಾ ಇರ್ತೀವಿ ನಾವು. ನೀವು ಅತ್ಯಂತ ಸಿದ್ದರಾಮಯ್ಯನವರ ಪರಮಾಪ್ತರು, ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಅದಕ್ಕೆ? ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್, ಎಲ್ಲಾನು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುವಂಥದ್ದು. ಬಟ್ ಆ ರೀತಿ ಚರ್ಚೆ ಉಂಟು, ಹೈಕಮಾಂಡ್ ಮಟ್ಟದಲ್ಲೂ ಆ ರೀತಿ ಚರ್ಚೆ ಇದೆ. ಇಲ್ಲ ಅದು ಯಾರು ಹೇಳ್ಬೇಕು ಸರ್? ನಾವ್ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ ನಾತು ಸರ್. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ನಾನಾಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ, ಪ್ರತಿಯೊಬ್ರು ಕಾಂಗ್ರೆಸ್ ಪಾರ್ಟಿಲಿ ಯಾರು ಇರ್ತೀರಿ ಎಲ್ಲಾರು ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕು, ಅದೇ ತರ ಮಾಡ್ಲೇಬೇಕು ಅಷ್ಟೇ. ಈ ಹೈಕಮಾಂಡ್ ನಿರ್ಧಾರ ಅಂತ ನಿಮ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದೇ ಡೌಟ್ ಬರೋದು ಸರ್. ನೀವು ಕರೆಕ್ಟಾಗಿ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಬದಲಾವಣೆಯ ಪ್ರಶ್ನೆ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಚರ್ಚೆ ಆಗಿರ್ಲಿಕ್ಕಿಲ್ಲನಪ್ಪ ಅಂತ ಅನ್ಕೋತಿದ್ವಿ ನಾವು. ಹೈಕಮಾಂಡ್ ತೀರ್ಮಾನ ಅಂದಾಗ ಏನೋ ಒಂದು ತೀರ್ಮಾನ ತಗೊಳ್ಳೋದಿದೆ ಅಂತ ಅಜಿತ್ ಭಾಯ್ ಒಂದ್ ಹೇಳ್ತೀನಿ, ನೀವು ಕೇಳಿದ್ ನಾನು ಹೇಳಿದೆ ಅಷ್ಟೇ. ನೆನ್ನೆ ರೈಟ್ ನಾವು ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಇದ್ದಾರೆ, UD ಮಿನಿಸ್ಟರ್ ಆಗಿ ನಾನು ಬೈರತಿ ಸುರೇಶ್ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ಚೇಂಜ್ ಮಾಡ್ಬೇಕಾ ಬಿಡಬೇಕಾ ಅನ್ನೋದು ಅದು ಹೈಕಮಾಂಡ್ ಸೇರಿದ್ದ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಬಟ್ ಅವರು ಉಪಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಮಾತೆತ್ತಿದ್ರೆ ಇಲ್ಲ ಒಂದು ಒಪ್ಪಂದ ಆಗಿದೆ, ಆ ಒಪ್ಪಂದವನ್ನ ಪಾಲನೆ ಮಾಡಿ ಅಂತ ಅವ್ರು ಹೈಕಮಾಂಡ್ಗೆ ಹೇಳ್ತಾರೆ. ಯಾರು ಅದನ್ನ, ನಾನಂತೂ ಯಾವತ್ತು ಉಪಮುಖ್ಯಮಂತ್ರಿಗಳು ಒಪ್ಪಂದ ಆಗಿದೆ ಅಂತ ನಾನು ಹೇಳಿದ್ದು ಎಲ್ಲೂ ಕೇಳಿಲ್ಲ ಸರ್. ನಾನು ಯಾವ ಟಿವಿಲೂ ನಾನು ನೋಡಿಲ್ಲ, ನಾನು ಹೇಳೋದು ನಾನಂತೂ ಕೇಳಿಲ್ಲ ಸರ್. ಸ್ವಲ್ಪ ಇಂಗ್ಲಿಷ್ ಚಾನಲ್ ನೋಡಿ ಸರ್, ಟೈಮ್ಸ್ ನಾವು ಹೇಳಿದ್ದು ನಾನು ನೋಡಿಲ್ಲ ಸರ್. ಅದು ನಾನು ನೋಡಿಲ್ಲ, ಅವ್ರು ಹೇಳಿದ್ರು ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಹೋಗ್ಲಿ ಬಿಡಿ. ಇವತ್ತು ಹ್ಯಾಪಿ ನ್ಯೂಸ್ ಬಂದಿದೆ, ಹೈಕೋರ್ಟ್ ಇಂದ ಹ್ಯಾಪಿ ನ್ಯೂಸ್ ಬಂದಿದೆ. ಬೈರತಿ ಸುರೇಶ್ ಅವರ ಪಾರ್ವತಮ್ಮನವರು ಎಂದು ಬಹಿರಂಗವಾಗಿ ಕಾಣಿಸ್ಕೊಂಡಿಲ್ಲ. ನಂಗೆ ಗೊತ್ತಿಲ್ಲ ಈಗ ನಿಮ್ಗೆಲ್ಲ ಸಿಗ್ತಾರೋ ಇಲ್ಲೋ ಅಂತ. ಅವರು ತುಂಬಾ ನೊಂದ್ಕೊಂಡಿದ್ರ ಯಾರಿಗಾದ್ರೂ? ಯಾಕಂದ್ರೆ ಪಾರ್ವತಮ್ಮನವರು ಎಂದು ಬಹಿರಂಗವಾಗಿ ಎಲ್ಲೂ ಇವತ್ತಿನವರೆಗೂ ಸಿದ್ದರಾಮಯ್ಯನವ್ರ ಜೊತೆ ಅವರನ್ನು ನಾವು ನೋಡಿಲ್ಲ ಸರ್. ಒಂದ್ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಪಾರ್ವತಮ್ಮನವರು ನನ್ನ ತಾಯಿ ಸ್ಥಾನದಲ್ಲಿರೋರು, ಅವ್ರು ಯಾವತ್ತೂ ಅವರ ಜೀವಮಾನದಲ್ಲಿ ಹೊರಗಡೆನೆ ಬಂದಿಲ್ಲ ಸರ್. ಅವ್ರಿಗೆ ಈ ಅಧಿಕಾರ ಇದೆಲ್ಲ ಅವ್ರಿಗೆ ನನ್ನ ಪ್ರಕಾರ ತೃಣಕ್ಕೆ ಸಮ ಸರ್. ಅವ್ರಿಗೆ ಆಸ್ತಿ ಅಂತಸ್ತು ಇನ್ನೊಂದು ಮತ್ತೊಂದು ಅವ್ರು ಯಾರನ್ನು ನಾನೇ ಯಾವಾಗ ಅವ್ರನ್ನ ಪೂಜೆ ಗೀಜೆ ಮಾಡೋಗೋ ಯಾವಾಗ ಪೂಜೆ ಕರೆದಾಗ ಹೋಗಿ ಮಾತಾಡ್ತಿರೋದೇ ಹೊರತು ಯಾವುದೇ ಸಾರ್ವಜನಿಕ ಸಭೆಗಳಲ್ಲಿ ಹೊರಗಡೆ ಬರೋದಾಗ್ಲಿ ಯಾವ್ದ್ರಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್. ಈಗ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಡಾಕ್ಟರ್ ಮಹದೇವಪ್ಪನವರು ಅವರೆಲ್ಲ 40 ವರ್ಷದಿಂದ ಇದ್ದವರು ಸರ್. ಅವರೇ ಇನ್ನೂ ಅವ್ರ ಮುಖ ನೋಡಿಲ್ಲ ಸರ್. ಅವ್ರು ಹೆಂಗಿದ್ದಾರೆ ಅಂತ ಡೈರೆಕ್ಟ್ ಆಗಿ ಯಾರು ನೋಡಿಲ್ಲ ಸರ್. ಅವ್ರು ಯಾರು ಅಷ್ಟು ಸಾಧ್ವಿ ಸರ್ ಅವರು. ಎಸ್, ಧನ್ಯವಾದ ಸುರೇಶ್ ಸರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.